ಬರೋಬ್ಬರಿ 4 ತಿಂಗಳ ಕಾಲ ರಾಜ್ಯದಲ್ಲಿ ಆರ್ಭಟಿಸಿದ ಮುಂಗಾರು ಮಳೆ ಅಧಿಕೃತವಾಗಿ ತನ್ನ ಪ್ರಯಾಣ ಮುಗಿಸಿದೆ. ಆದರೆ ಒಂದು ಮಳೆಗಾಲ ಮುಗಿತಾ ಇದ್ದಂತೆ ಮತ್ತೊಂದು ಮಳೆಗಾಲದ ಬಾಗಿಲು ತೆರೆದಿದೆ. ಹೌದು, ನೈಋತ್ಯ ಮಾನ್ಸೂನ್ಗೆ ವಿದಾಯ ಹೇಳಲಾಗಿದ್ದು ಈಶಾನ್ಯ ಮಾನ್ಸೂನ್ ಅಥವಾ ಹಿಂಗಾರು ಮಳೆ ಕರ್ನಾಟಕಕ್ಕೆ ಲಗ್ಗೆ ಇಟ್ಟಿದೆ. ಇದು ಒಂದೆಡೆ ಖುಷಿಯನ್ನ ತಂದ್ರೆ ಮತ್ತೊಂದೆಡೆ ರೈತ ಸಮೂಹದಲ್ಲಿ ಆತಂಕದ ಕಾರ್ಮೋಡವನ್ನ ಸೃಷ್ಟಿಸಿದೆ. ಮುಂದಿನ 2 ತಿಂಗಳು ಅಂದ್ರೆ ಡಿಸೆಂಬರ್ ವರೆಗೂ ರಾಜ್ಯದಲ್ಲಿ ಭಾರಿ ಮಳೆ ಹಾಗೂ ಚಂಡಮಾರುತ ಭೀತಿ ಎದುರಾಗಿದೆ. ಹಾಗಾದ್ರೆ ಈ ಬಾರಿಯ ಹಿಂಗಾರು ತರಲಿರುವ ಸವಾಲುಗಳು ಏನು? ರೈತರಿಗೆ ಕಾದಿದೆಯ ಕಂಟಕ? ಭಾರತೀಯ ಹವಾಮಾನ ಇಲಾಖೆ ಸೂಚನೆ ಏನು? ನೋಡೋಣ ಬನ್ನಿ. ಹೌದು, ಈ ವರ್ಷ ವಾಡಿಕೆಗಿಂತ ಮುಂಚೆ ಮುಂಗಾರು ಮಳೆ ರಾಜ್ಯಕ್ಕೆ ಎಂಟ್ರಿ ಕೊಟ್ಟಿತ್ತು. ವಾಡಿಕೆಗಿಂತ ಹೆಚ್ಚಾಗಿಯೇ ಈ ವರ್ಷ ಮುಂಗಾರು ಮಳೆ ರಾಜ್ಯದಲ್ಲಿ ಆರ್ಭಟಿಸಿದೆ. 4 ತಿಂಗಳು ಆರ್ಭಟಿಸಿದ ಮುಂಗಾರು ಮಳೆ ಅಧಿಕೃತವಾಗಿ ಗುರುವಾರ ಮುಕ್ತಾಯಗೊಂಡಿದ್ದು ಈಶಾನ್ಯ ಮಾನ್ಸೂನ್ ರಾಜ್ಯಕ್ಕೆ ಪ್ರವೇಶವನ್ನ ಪಡೆದಿದೆ. ಈ ಬಗ್ಗೆ ಭಾರತೀಯ ಹವಾಮಾನ ಇಲಾಖೆ ಅಧಿಕೃತವಾಗಿ ಘೋಷಣೆ ಮಾಡಿದೆ. ಏಕಕಾಲದಲ್ಲಿ ಮುಂಗಾರಿನ ನಿರ್ಗಮನ ಮತ್ತು ಹಿಂಗಾರಿನ ಆಗಮನವಾಗಿರುವುದು ಅತ್ಯಂತ ಗಮನಾರ್ಹ ಅಂತ ಹವಾಮಾನ ಇಲಾಖೆ ತಿಳಿಸಿದೆ. ಸಾಮಾನ್ಯವಾಗಿ ಅಕ್ಟೋಬರ್ 20ರ ಸುಮಾರಿಗೆ ಆರಂಭವಾಗಬೇಕಿದ್ದ ಹಿಂಗಾರು ಈ ಬಾರಿ 4 ದಿನ ಮುಂಚಿತವಾಗಿಯೇ ಅಂದರೆ ಅಕ್ಟೋಬರ್ 16ಕ್ಕೆ ಎಂಟ್ರಿ ಕೊಟ್ಟಿದೆ. ಹವಾಮಾನ ಇಲಾಖೆಯ ಪ್ರಕಾರ ದಕ್ಷಿಣ ಕರ್ನಾಟಕದ ಬಳ್ಳಾಡು, ತಮಿಳುನಾಡಿನ ಕರಾವಳಿ, ಪುದುಚೇರಿ, ಕಾರೈಕಲ್, ಕರಾವಳಿ ಆಂಧ್ರಪ್ರದೇಶ ಹಾಗೂ ರಾಯಲಸೀಮಾ ಭಾಗಗಳಿಗೆ ಹಿಂಗಾರು ಅಧಿಕೃತವಾಗಿ ಪ್ರವೇಶವನ್ನ ಮಾಡಿದೆ. ಕೋಮೋರಿನ್ ಪ್ರದೇಶದಲ್ಲಿ ಮೇಲ್ಮೈ ಸುಳಿಗಾಳಿ, ದಕ್ಷಿಣ ಭಾರತದತ್ತ ಬೀಸುತ್ತಿರುವ ಈಶಾನ್ಯ ದಿಕ್ಕಿನ ಗಾಳಿ ಮತ್ತು ಕಳೆದ ವಾರದಿಂದ ಈ ಭಾಗಗಳಲ್ಲಿ ಹೆಚ್ಚಾಗಿರುವ ಮಳೆಯ ಪ್ರಮಾಣ ಹಿಂಗಾರಿನ ಆರಂಭಕ್ಕೆ ಪೂರಕವಾದ ವಾತಾವರಣವನ್ನ ಸೃಷ್ಟಿಸಿದೆ ಅಂತ ತಜ್ಞರು ವಿಶ್ಲೇಷಿಸಿದ್ದಾರೆ. ಹಿಂಗಾರು ಮಳೆ ಪ್ರವೇಶ ಮಾಡಿದ್ದೇನೋ ಸರಿ, ಆದರೆ ಅದು ತನ್ನೊಂದಿಗೆ ಭಾರಿ ಮಳೆಯ ಮುನ್ಸೂಚನೆಯನ್ನ ಹೊತ್ತು ತಂದಿದೆ. ಅರಬ್ಬಿ ಸಮುದ್ರದಲ್ಲಿ ಈಗಾಗಲೇ ಉಂಟಾಗಿರುವ ವಾಯುಭಾರ ಕುಸಿತ ಮತ್ತು ಮುಂಬರುವ ದಿನಗಳಲ್ಲಿ ಬಂಗಾಳ ಕೊಲ್ಲಿಯಲ್ಲಿ ಉಂಟಾಗಲಿರುವ ಮತ್ತೊಂದು ವಾಯುಭಾರ ಕುಸಿತದ ಪರಿಣಾಮವಾಗಿ ದಕ್ಷಿಣ ಕರ್ನಾಟಕದ ವ್ಯಾಪ್ತಿಯ ಜಿಲ್ಲೆಗಳಲ್ಲಿ ಡಿಸೆಂಬರ್ ತಿಂಗಳವರೆಗೂ ಅಧಿಕ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಎಚ್ಚರಿಸಿದೆ. ಆದರೆ ಈ ಹಿಂಗಾರು ಮಳೆ ಅನ್ನದಾತನಿಗೆ ವರದಾನವಾಗುವ ಬದಲು ಶಾಪವಾಗುವ ಲಕ್ಷಣಗಳೇ ಹೆಚ್ಚು ಅಂತ ಐಎಂಡಿ ತಿಳಿಸಿದೆ. ಯಾಕಂದ್ರೆ ಈಶಾನ್ಯ ಮಾನ್ಸೂನ್ ಅವಧಿಯಲ್ಲಿ ಅಂದರೆ ಅಕ್ಟೋಬರ್ನಿಂದ ಡಿಸೆಂಬರ್ ವರೆಗೆ ಬಂಗಾಳ ಕೊಲ್ಲಿ ಮತ್ತು ಅರಬ್ಬಿ ಸಮುದ್ರದಲ್ಲಿ ಚಂಡಮಾರುತಗಳು ಸೃಷ್ಟಿಯಾಗುವುದು ಹೆಚ್ಚು. ಈ ಅವಧಿಯನ್ನ ಸೈಕ್ಲೋನ್ ಸೀಸನ್ ಅಂತ ಕರೆಯಲಾಗುತ್ತೆ. ಇದೇ ಸಮಯಕ್ಕೆ ರೈತರು ಜೂನ್ ಅಥವಾ ಜುಲೈನಲ್ಲಿ ಬಿತ್ತಿದ ಬೆಳೆಗಳನ್ನ ಕೊಯ್ಲು ಮಾಡಲು ಸಿದ್ಧತೆ ಆರಂಭಿಸುತ್ತಾರೆ. ರೈತರು ಬೆಳೆದ ರಾಗಿ, ಜೋಳ, ಭತ್ತ, ಈರುಳ್ಳಿ, ಕಾಫಿ, ಅಡಿಕೆ, ಕಾಳುಮೆಣಸು, ಬಾಳೆ, ಪಪ್ಪಾಯ, ಆಲೂಗಡ್ಡೆ, ಮೆಣಸಿನಕಾಯಿ, ಹೆಸರು, ಗೋವಿನ ಜೋಳ, ಸೋಯಾಬೀನ್, ತೊಗರಿ, ಅಲಸಂದೆ, ಶೇಂಗಾ ಹಾಗೂ ಹತ್ತಿ ಸೇರಿ ಬಹುತೇಕ ಎಲ್ಲಾ ಪ್ರಮುಖ ಬೆಳೆಗಳು ಕಟಾವಿಗೆ ಬಂದಿರುತ್ತವೆ. ಕೈಗೆ ಬಂದ ತುತ್ತು ಬಾಯಿಗೆ ಬರುವ ಮೊದಲೇ ಅಪ್ಪಳಿಸಬಹುದಾದ ಚಂಡಮಾರುತದಿಂದಾಗಿ 70% ಬೆಳೆ ನಾಶವಾಗುವ ಭೀತಿಯನ್ನ ತಜ್ಞರು ವ್ಯಕ್ತಪಡಿಸಿದ್ದಾರೆ. ಇದು ಅಕ್ಷರಶಃ ರೈತರ ಬದುಕನ್ನೇ ಅತಂತ್ರಗೊಳಿಸುವ ಆತಂಕವನ್ನ ಸೃಷ್ಟಿಸಿದೆ. ವರ್ಷವಿಡೀ ಸುರಿದ ಬೆವರು, ಮಾಡಿದ ಸಾಲ ಎಲ್ಲವೂ ನೀರಿನಲ್ಲಿ ಕೊಚ್ಚಿ ಹೋಗುವ ಭಯ ಇದೀಗ ಅನ್ನದಾತನಿಗೆ ಕಾಡ್ತಾ ಇದೆ. ಇನ್ನು ಹವಾಮಾನ ಇಲಾಖೆ ನೀಡಿರುವ ತಕ್ಷಣದ ಎಚ್ಚರಿಕೆಯ ಪ್ರಕಾರ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಈ ವಾರ ಪೂರ್ತಿ ಮಳೆಯಾಗುವ ಸಾಧ್ಯತೆ ಇದೆ. ಕರಾವಳಿಯ ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳಿಗೆ ಅಕ್ಟೋಬರ್ 17ರಂದು ಯೆಲ್ಲೋ ಅಲರ್ಟ್ ನೀಡಲಾಗಿದೆ. ಮಲೆನಾಡಿನ ಚಿಕ್ಕಮಗಳೂರು, ಹಾಸನ, ಕೊಡಗು ಮತ್ತು ಶಿವಮೊಗ್ಗ ಜಿಲ್ಲೆಗಳಲ್ಲಿ ಮುಂದಿನ 2 ದಿನಗಳ ಕಾಲ ಜೋರು ಮಳೆಯಾಗುವ ಸಾಧ್ಯತೆ ಇದ್ದು ಇಲ್ಲೂ ಕೂಡ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ. ಮೈಸೂರಿನಲ್ಲಿ ಅಕ್ಟೋಬರ್ 18ರಂದು ಯೆಲ್ಲೋ ಅಲರ್ಟ್ ಜಾರಿಯಲ್ಲಿರಲಿದೆ. ಇನ್ನುಳಿದ ದಕ್ಷಿಣ ಕರ್ನಾಟಕದ ಜಿಲ್ಲೆಗಳಲ್ಲಿ ಮುಂದಿನ 5 ದಿನಗಳ ಕಾಲ ಸಾಧಾರಣದಿಂದ ಉತ್ತಮ ಮಳೆಯಾಗಲಿದೆ ಅಂತ ಇಲಾಖೆ ಮಾಹಿತಿಯನ್ನ ಕೊಟ್ಟಿದೆ. ಒಟ್ಟಿನಲ್ಲಿ ರಾಜ್ಯದಲ್ಲಿ ಅಬ್ಬರಿಸಿ ಬಬ್ಬಿರಿದ್ದ ಮುಂಗಾರು ಹೋಗಿ ಹಿಂಗಾರು ಬಂದಿದೆ. ಆದ್ರೆ ಈ ಬಾರಿಯ ಹಿಂಗಾರು ಕೇವಲ ಮಳೆಯನ್ನ ಮಾತ್ರ ತರುತ್ತಾ ಇಲ್ಲ, ಜೊತೆಗೆ ಚಂಡಮಾರುತಗಳನ್ನ ಹೊತ್ತು ತಂದಿದೆ. ಇದು ರೈತರ ಆತಂಕವನ್ನ ಮತ್ತಷ್ಟು ಹೆಚ್ಚಿಸಿದ್ದು ರೈತರು ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳುವುದು ಅತ್ಯಗತ್ಯವಾಗಿದೆ.